ಕೆಲವೊಮ್ಮೆ ಕಾರಣನ ಇಲ್ಲ ಮನೆಯೊಳಗೆ ಸಮಸ್ಯೆ ಹುಡ್ಕೊಂಡ್ಬಿಡ್ತಾವ್ರಿ. ಹೆಂಡತಿ ಗಂಡನ ಮಧ್ಯೆನೇ ಇರ್ಬೋದು, ಸಂಬಂಧಗಳ ಮಧ್ಯೆನೇ ಇರ್ಬೋದು, ಅಥವಾ ನಾವು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಸಡನ್ನಾಗಿ ಲಾಸ್ ಆಗೋಕ್ಕೆ ಶುರುವಾಗ್ತೈತಿ. ನಾವೇ ಕಟ್ಟಿದಂತಹ ಮನೆಯೊಳಗೆ ಇರಲಿಕ್ಕೆ ಆಗ್ತಾ ಇರೋದಿಲ್ಲ, ಎಲ್ಲಾದರೂ ದೂರ ಹೋಗ್ಬೇಕಲ್ಲ ಅಂತ ಅನಿಸ್ತೈತಿ. ಮತ್ತು ಎಷ್ಟೋ ಹತ್ತಿರದ ಸಂಬಂಧಗಳು ನಮ್ಗೆ ಗೊತ್ತಿಲ್ಲದನ ನಾವು ಎಷ್ಟೇ ಅದನ್ನು ಉಳಿಸ್ಕೊಳಕ್ಕೆ ಪ್ರಯತ್ನ ಪಟ್ಟರು ದೂರ ಆಗ್ತಿರ್ತಾವೆ. ಯಾವಾಗಲೂ ಒಂದು ರೀತಿ ಭಯ ಭಯ ಅನಿಸೋದು, ಯಾವಾಗಲೂ ಒಂದು ರೀತಿ ಉದ್ವೇಗದಲ್ಲಿ ಬದುಕೋದು. ಇದೆಲ್ಲದಕ್ಕೂ ಕಾರಣ ಏನಿರಬಹುದು ಸ್ನೇಹಿತರೆ? ಕೆಲವೊಮ್ಮೆ ನಮ್ಮ ಸಮಸ್ಯೆಗಳಿಗೆ ನಾವೇ ಕಾರಣ ಹಾಕಿವಿ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕು. ಯಾವ ಸಮಸ್ಯೆಗಳು, ಯಾವ ವಿಷಯಗಳನ್ನು ಯಾರ ಹತ್ರ ಹೇಳಬೇಕು, ಯಾರ ಹತ್ರ ಹೇಳಬಾರ್ದು ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ಇರ್ತೈತಿ. ಅದರಲ್ಲೂ ಈ 9 ಅಂಶಗಳನ್ನು ನೀವು ನಿಮ್ಮೊಳಗೆ ಇಟ್ಕೊಂಡಿದ್ದಾದ್ರೆ ನಿಮ್ಮ ವ್ಯಕ್ತಿತ್ವ ಇರಲಿ, ನಿಮ್ಮ ಜೀವನ ಶೈಲಿ ಇರಲಿ, ನಿಮ್ಮ ಸಂಬಂಧಗಳಿರಲಿ, ನಿಮ್ಮ ಗಳಿಕೆ ಇರಲಿ, ನಿಮ್ಮ ಸಂಪತ್ತಿರಲಿ, ಎಲ್ಲವೂ ಕೂಡ ವ್ಯವಸ್ಥಿತವಾಗಿರ್ತೈತಿ. ಹಾಗಾದ್ರೆ ಅದು ಏನು ಅಂತ ನೋಡೋಣ ಸ್ನೇಹಿತರೆ. ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಆತ್ಮಪೂರ್ವಕ ನಮಸ್ಕಾರಗಳು. ಈ 9 ಅಂಶಗಳು ಯಾವುದಿರ್ಬೋದು ಅದನ್ನು ಒಂದು ಕತೆ ಮೂಲಕ ತಿಳ್ಕೊಳ್ಳೋಣ ಸ್ನೇಹಿತರೆ. ಒಮ್ಮೆ ಏನಾಗಿರ್ತೈತಿಪ್ಪ ಅಂತಂದ್ರೆ, ಒಬ್ಬ ಗ್ರೇಟ್ ಬಿಸ್ನೆಸ್ ಮನ್, ಭಾಳ ದೊಡ್ಡ ಆಸ್ತಿಯನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ ಭಾಳ ಹ್ಯಾಪಿಯಾಗಿ ಜೀವನವನ್ನು ಕಳೀತಾ ಇರ್ತಾನೆ ರೀ. ಹೀಗೆ 10-12 ವರ್ಷ ಕಳೆದ ನಂತರ ಏನಾಕೈತಿಪ್ಪ ಅಂತಂದ್ರೆ, ಜೀವನದಲ್ಲಿ ನಿರಂತರವಾಗಿ ಸಂಘರ್ಷಗಳು ನಡೀತಾ ಅವನ ಬಿಸ್ನೆಸ್ಸಲ್ಲಿ ಲಾಸ್ ಆಕತ್ರಿ. ಆಮೇಲೆ ಸಂಬಂಧಗಳಲ್ಲಿ ಬಿರುಕು ಬರ್ತೈತಿ. ಆಮೇಲೆ ಅವನು ಗಳಿಸಿದಂತಹ ಎಷ್ಟೋ ಆಸ್ತಿ ಮೇಲೆ ರೈಡ್ ಆಗ್ತೈತಿ. ಏನೋ ಆಗಿ ಅವ ಏನಕ್ಕನಪ್ಪ ಅಂತಂದ್ರೆ ಒಂದು ದಿವಸ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ರೀ. ಅವನನ್ನು ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲರೂ. ಅವನು ಏಕಾಂಗಿ ಆಗಿಬಿಡ್ತಾನೆ ರೀ. ಜೀವನದಾಗ ಇಂಥ ಒಂದು ಹಂತ ಕೂಡ ಬರ್ತೈತಿ, ಓಕೆನಾ? ಸೊ ಆಗ ಏನಾಗಿರ್ತಾನಪ್ಪ ಅಂದ್ರೆ, ಸಾವು ಒಂದು ಇದಕ್ಕೆ ಪರಿಹಾರ ಅಂತ ಅನ್ಕೋತಿರ್ತಾನೆ ರೀ. ಆಗ ಅವ್ನಿಗೆ ಭಾಳ ಹತ್ತಿರ ಇದ್ದವ್ರು ಒಂದು ಮಾತು ಹೇಳ್ತಾರೆ, ನೋಡು ಇರಲಿ, ಜೀವನದಾಗ ಕಷ್ಟ ಅನ್ನೋದು ಎಲ್ಲರಿಗೂ ಬರ್ತೈತಿ, ಅದರ ಪರಿಹಾರ ಅನ್ನೋದು ಕೂಡ ಇರ್ತೈತಿ. ಹಾಗಾಗಿ ನನಗೆ ಗೊತ್ತಿದ್ದವ್ರು ಒಬ್ರದವರು, ಅವ್ರ ಹತ್ರ ಹೋದ್ರೆ ನಿನ್ನ ಈ ಸಮಸ್ಯೆಗೆ ಪರಿಹಾರವನ್ನು ಅವ್ರು ಕೊಡ್ಬೋದು, ನೀ ಅವ್ರ ಹತ್ರ ಹೋಗು ಅಂತ ಹೇಳ್ತಾರೆ ರೀ. ಆ ವ್ಯಕ್ತಿ ಹೆಂಗಿರ್ತಾರಪ್ಪ ಅಂತಂದ್ರೆ, ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ನೋಡಿ ಸಾಕಷ್ಟು ಅನುಭವ ಪಡೆದುಕೊಂಡು ಒಬ್ಬ ತತ್ವಜ್ಞಾನಿ ತರಹ ಇರ್ತಾರೆ. ಅವರು ಎಲ್ಲನೂ ಬೇಡ ಅಂತೇಳಿ ದೂರದ ಒಂದು ಕಾಡಿನಲ್ಲಿ ಪುಟ್ಟ ಮನೆಯನ್ನು ಮಾಡ್ಕೊಂಡು ಆರಾಮಾಗಿ ಜೀವನವನ್ನು ಜೀವಿಸ್ತಾ ಇರ್ತಾರೆ. ಸೊ ಆ ವ್ಯಕ್ತಿಯ ಅಡ್ರೆಸ್ಸನ್ನು ಈ ನೊಂದಂತಹ ವ್ಯಕ್ತಿಗೆ ಒಬ್ಬರು ಕೊಡ್ತಾರೆ. ಕೊಟ್ಟಾಗ ಇವನು ಜೀವನದ ಭರವಸೆಯನ್ನು ಕಳ್ಕೊಂಡಿರ್ತಾನೆ. ಇನ್ನೇನಪ್ಪ, ಹೆಂಡತಿ ಸಹಿತ ಬಿಟ್ಟು ಹೋದ್ಲು, ನನ್ನ ಕೈಯಾಗ ₹1 ಸಹಿತ ಇತ್ತಲ್ಲ, ಇಷ್ಟೆಲ್ಲ ಇದ್ದವ ಇವತ್ತಿನ ದಿವಸ ಖಾಲಿಯಾಗಿ ನಿಂತಾನೆ, ಏನು ಜೀವನ ಇದೆ ಅಂತ ಅನ್ಕೋತಿರ್ತಾನೆ ರೀ. ಅವನಲ್ಲಿ ಒಂದು ಆಶಾಭಾವ ಮೂಡ್ತೈತಿ. ಯಾಕೆ ಹೋಗಬಾರ್ದು, ಯಾಕೆ ಕೇಳ್ಬಾರ್ದು ಅವ್ರ ಹತ್ರ ಅಂತ ಹೋಗಿ ಕೇಳ್ತಾನೆ ರೀ. ಭಾಳ ದೂರದ ಪ್ರಯಾಣದ ನಂತರ ಬಂದಿರ್ತಾನೋ ಆ ವ್ಯಕ್ತಿ ಅವ್ನ ಮುಂದೆ ಕೂತು ಎಲ್ಲ ಹೇಳ್ತಾನೆ ರೀ. ನೋಡ್ರಿ, ಈ ಥರ ಆಗೈತಿ, ನನ್ನ ಸಿಚುವೇಶನ್ ಈ ಥರ ಐತಿ, ಈ ಸ್ಥಿತಿ ಒಳಗೆ ನಾ ಇಲ್ಲಿ ತನಕ ಹೆಂಗೆ ಬಂದನೇ ಗೊತ್ತಿಲ್ಲ, ದಯಮಾಡಿ ನಂಗೆ ಗೈಡೆನ್ಸ್ ಮಾಡಿ, ನಂಗೆ ಪರಿಹಾರ ಕೊಡಬೇಕು ನೀವು ಅಂತ ಹೇಳ್ತಾರೆ ರೀ. ಆಗ ನಡೆದ ಎಲ್ಲ ವೃತ್ತಾಂತವನ್ನು ಕೇಳಿದಂತಹ ಆ ತತ್ವಜ್ಞಾನಿ, ಒಂದಷ್ಟು ನಿಯಮಗಳನ್ನು ನೀನು ಪಾಲಿಸದೇ ಇರೋದಕ್ಕೋಸ್ಕರ ನಿನಗೆ ಈ ಸ್ಥಿತಿ ಬಂದತಿ ಅಂತ ಹೇಳ್ತಾರೆ ರೀ. ಹಾಗಾದ್ರೆ ಆ ನಿಯಮಗಳೇನಿರ್ಬೋದು, ನಾ ಯಾವ ತಪ್ಪನ್ನು ಮಾಡೀನಿ, ಅದನ್ನು ಸ್ವಲ್ಪ ನಂಗೆ ಬಿಡಿಸಿ ಹೇಳ್ರಿ, ನಂಗೆ ಅರ್ಥ ಆಗೋ ಥರ ಹೇಳ್ರಿ ಅಂತ ಹೇಳ್ತಾನೆ ರೀ. ಆಗ ಆ ಎಲ್ಲ 9 ಅಂಶಗಳನ್ನು ಆ ತತ್ವಜ್ಞಾನಿ ಎಳೆಯಾಗಿ ಹೇಳ್ತಾ ಹೋಗ್ತಾರೆ. ಮೊದಲನೇ ಅಂಶ ಏನಪ್ಪ ಅಂತಂದ್ರೆ, ನೀನು ಮಾಡಿದ ಮೊದಲನೇ ತಪ್ಪು ಏನಪ್ಪ ಅಂತಂದ್ರೆ, ನಿನ್ನ ಕೌಟುಂಬಿಕ ವಿಷಯಗಳನ್ನು ನೀನು ಹೊರಗಡೆ ಹೇಳ್ತಾ ಹೋಗಿದ್ದೀಯಾ. ಆ ರೀತಿ ಮಾಡಬಾರ್ದು. ಕೌಟುಂಬಿಕ ಕಲಹನೇ ಇರಲಿ, ಕುಟುಂಬದಲ್ಲಿ ಒಳ್ಳೆ ವಿಷಯಗಳು ನಡೀತಾ ಇರಲಿ, ಯಾವುದನ್ನು ಕೂಡ ಅತಿಯಾಗಿ ಇನ್ನೊಬ್ಬರಿಗೆ ಹಂಚ್ಕೋಬಾರ್ದು, ಅತಿಯಾಗಿ ಇನ್ನೊಬ್ಬರಿಗೆ ಶೇರ್ ಮಾಡಬಾರ್ದು. ಎಷ್ಟೋ ಹತ್ತಿರದ ಫ್ರೆಂಡ್ಸನೇ ಇರಲಿ, ಭಾಳ ಕ್ಲೋಸ್ ಅದಾಳಪ್ಪ ಆಕಿ, ಭಾಳ ಕ್ಲೋಸ್ ಅದಾಳ ಅವ, ಇರ್ಲಿ ಬಿಡು, ಅವನ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತದೆ ಅಂತ ನೀವು ಏನೋ ಹೇಳ್ತೀರಿ. ಆದರೆ ನಿಮ್ಮ ಮನೆಯಾಗ ನಡೆದಂತಹ ಆ ಸಮಸ್ಯೆ ಅವ್ರ ತಲೆಯಾಗ ಒಂದಷ್ಟು ಬೇರೆ ರೀತಿಯ ಯೋಚನೆ ಹುಟ್ಟಿರ್ತೈತೆ. ಇರ್ಲಿ ಬಿಡು, ಇನ್ನೊಂದು ಸ್ವಲ್ಪ ಬಿರುಕನ್ನು ತಂದುಬಿಡೋಣ ಅಂತ ಹೇಳಿ ಬೇಡದೇ ಇರತಕ್ಕಂತಹ ಮಾರ್ಗದರ್ಶನವನ್ನು ನಿಮಗೆ ಕೊಡಾಕತ್ತಂದ್ರೆ ನೀವು ಏನು ಮಾಡ್ತೀರಿ, ಮನೆಗೆ ಹೋಗಿ ಅದೇ ಒಂದು ರೂಟೀನನ್ನು ಫಾಲೋ ಮಾಡ್ತೀರಿ. ಇಲ್ಲ, ಆ ರೀತಿ ಹೇಳಿಕೊಟ್ಟಾರಲ್ಲ, ಹಂಗೆ ಹೇಳ್ರ ನಾನಾಗಿ ಇದ್ದಂಗೆ ಆಗ್ತತಿ ಅಂತ ಹೇಳ್ಬಿಟ್ಟು ಅದನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡ್ತೀವಿ. ಆಗ ಏನಾಗತ್ತಪ್ಪ ಅಂತಂದ್ರೆ, ನಿಮ್ಮ ಕುಟುಂಬದ ಅಮೂಲ್ಯವಾದಂತಹ ಸಂಬಂಧಗಳು, ಸೂಕ್ಷ್ಮವಾದಂತಹ ಸಂಬಂಧಗಳ ಮಧ್ಯೆ ಅತ್ಯಂತ ಸಣ್ಣ ಬಿರುಕುಗಳು ಬರೋಕ್ಕೆ ಶುರುವಾಗ್ತಾವ್ರೆ. ಒಡೆದ ಮನಸ್ಸುಗಳಾಗ್ಬಿಡ್ತಾವೆ. ಅವ್ರ ಮುಖ ಆ ಕಡೆ, ಇವ್ರ ಮುಖ ಈ ಕಡೆ. ಯಾಕೆ ಕೂತು ಮಾತಾಡ್ರೆ ಆ ಸಮಸ್ಯೆಗೆ ಪರಿಹಾರ ಸಿಗ್ತೈತಿ. ಹಿಂಗೆ ಅಂದಾರಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬರಿಗೆ ಹೋಗಿ ಹೇಳಿದಾಗ ಅವ್ರ ತಲೆಗಿದ್ದಂಥ ವಿಚಾರ ನಿಮಗೆ ಹೇಳ್ತಾರೋ. ಆಗ ಏನಾಕತಿ, ನೀವು ನಿಮ್ಮಲ್ಲಿ ನಡೆದಂತಹ ಸಮಸ್ಯೆಗೆ ನೀವೇ ಕೂತು ಪರಿಹಾರ ತಗೊಂಡ್ರೆ ಅಲ್ಲಿ ಪರಿಹಾರ ಸಿಗ್ತಿತ್ತು. ಅವರ ವಿಚಾರವನ್ನು ತಂದ ಇಲ್ಲಿ ಮಂಡಿಸಿದಾಗ ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಮತ್ತೆಷ್ಟು ಏನಾಕತಿ, ಸಂಘರ್ಷಕ್ಕೆ ಈಡಾಗ್ತತಿ. ಹಾಗಾಗಿ ನಿಮ್ಮ ಮನೆಯವರ ಮನಸ್ಥಿತಿಗಳು ನಿಮಗೆ ಗೊತ್ತಿರ್ತಾವೆ, ಹೌದಾ? ಘಟನೆಗಳು ನಡೀತಿರ್ತಾವ್ರಿ, ಅವು ಶಾಶ್ವತವಾಗಿ ಇರೋದಿಲ್ಲ. ಯಾವುದೇ ಇರಲಿ, ಅದು ನಡೀತಾ ಇರ್ತೈತಿ, ಹೋಗ್ತಾ ಇರ್ತೈತಿ. ಹಾಗಾಗಿ ಅದ್ರ ಜೊತೆಗೆ ನೀವು ಫ್ಲೋ ಆಗೋದನ್ನು ಕಲೀರಿ, ಬಿಟ್ಟ ಯಾರ ಹತ್ರ ಅದನ್ನು ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕುಟುಂಬದ ವಿಷಯ ಕುಟುಂಬಕ್ಕೆ ಸೀಮಿತವಾಗಿರಲಿ. ಇಂತಹ ಎಷ್ಟೋ ದೊಡ್ಡ ಕುಟುಂಬಗಳು ಇವತ್ತಿನ ದಿವಸ ಒಡೆದು ದೂರ ಆಗೋದಕ್ಕೆ ಕಾರಣನೇ ಇದ್ದಾರೆ. ಮನೆಯ ವಿಷಯವನ್ನು ಅತಿಯಾಗಿ ಹೊರಗಡೆ ಹಂಚ್ಕೊಳ್ಳೋದ್ರಿಂದ ಈ ರೀತಿ ಸಮಸ್ಯೆಯನ್ನು ಎದುರಿಸ್ಬೇಕಾಗತ್ತೆ, ಓಕೆನಾ? ಇನ್ನು ಪಾಯಿಂಟ್ ನಂಬರ್ 2 ಯಾವುದಪ್ಪ ಅಂತಂದ್ರೆ, ನಿಮ್ಮ ಸಂಪಾದನೆ ಮತ್ತು ನಿಮ್ಮ ಸಂಪತ್ತು.
ನೀವು ಎಷ್ಟು ಗಳಿಕೆ ಮಾಡ್ತೀರಿ ನೋಡ್ರಿ. ನೀವು ನೌಕರಿದಾಗ ಇರಲಿ, ನೀವು ರೈತರೇ ಇರಲಿ, ನೀವು ಗೃಹಿಣಿನೇ ಇರಲಿ, ಯಾವುದೋ ಬಿಸ್ನೆಸ್ಸನ್ನು ಮಾಡಲಿ, ನಿಮ್ಗೆ ಅರ್ನಿಂಗ್ ಅನ್ನೋದು ಒಂದು ಸ್ವಲ್ಪ ಬರ್ತಿರ್ತೈತಿ. ಓಕೆ, ಅದು ಕಡಿಮೆನೇ ಇರಲಿ ಹೆಚ್ಚಿನೇ ಇರಲಿ, ಯಾವುದನ್ನು ಕೂಡ ಹೇಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಬರ್ತಿದ್ರು ಅದನ್ನು ನಿಮ್ಮೊಳಗೆ ಇಟ್ಕೊರಿ. ಓಕೆ, ಇಷ್ಟು ಬರ್ತೈತಿ, ಸಾಕು, ನನ್ನ ಜೀವನಕ್ಕೆ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ನಿಮ್ಮೊಳಗೆ ಇರಲಿ. ಹೆಚ್ಚಾಗಿ ಬರ್ತಿತ್ತಪ್ಪ, ನಿಮ್ಮ ಮನಸ್ಸಿಗೆ ಭಾಳ ಇಷ್ಟ ಇತ್ತು, ಒಳ್ಳೆ ಕೆಲಸಗಳನ್ನು ಮಾಡಿರಿ. ಆದರೆ ಅದನ್ನು ಎಲ್ಲರ ಮುಂದೆ ಹೇಳ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂತಂದ್ರೆ ನಿಮ್ಮ ಪೂರ್ವಜನ್ಮದ ಸುಕೃತ ಫಲದಿಂದ ಭಗವಂತ ನಿಮಗೆಲ್ಲ ಒಳ್ಳೆಯದನ್ನು ಕೊಟ್ಟಿರ್ತಾನೆ ರೀ. ಸಾಕಷ್ಟು ಯಥೇಚ್ಛವಾಗಿ ಸಂಪತ್ತನ್ನು ಕೂಡ ಕೊಟ್ಟಿರ್ತಾನೋ. ಬಂದಂತಹ ಸಂಪತ್ತಿನ ಜೊತೆಗೆ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಹಿರಿಯರೊಂದು ಮಾತು ಹೇಳ್ಯಾರಿ, ಇದ್ದ ಕಾಲಕ್ಕೆ ತೊಡೆ ಮರೆ ಮಾಡಿ ಉಣಬೇಕು ಅಂತ ಹೇಳ್ಯಾರು. ಅಂತಂದ್ರೆ ಆ ರೀತಿ ಸದ್ಭಾವನೆಯಲ್ಲಿ ನಾವು ಸಂಪತ್ತನ್ನು ಬಳಸಿದ್ದೆ ಆದ್ರೆ ಆ ಸಂಪತ್ತು ಇಮ್ಮಡಿ ಆಗ್ತಾ ಹೋಗ್ತೈತ್ರಿ. ಐತ್ ಬಾ ಅಂತ ಹೇಳ್ಬಿಟ್ಟು ನಾವೆಲ್ಲರ ಹತ್ರ ತೋರಿಸ್ಕೊಳ್ಳೋದಾಗ್ಲಿ, ಅನಗತ್ಯವಾಗಿ ನಾವು ಅದನ್ನು ಖರ್ಚು ಮಾಡೋದಾಗ್ಲಿ ಮಾಡ್ತಾ ಹೋದ್ವಿ ಅಂತಂದ್ರೆ ಅದು ಒಂದಲ್ಲ ಒಂದು ದಿವಸ ಕಷ್ಟಕ್ಕೆ ಈಡು ಮಾಡ್ತೈತ್ರಿ. ನೋಡ್ರಿ, ಎಲ್ಲರೂ ಒಂದೇ ರೀತಿ ಖರ್ಚು ಮಾಡ್ತಾ ಇರೋದಿಲ್ಲ, ಕೆಲವರು ಅನಗತ್ಯವಾಗಿ ಖರ್ಚು ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ಅನಗತ್ಯವಾಗಿ ಖರ್ಚು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅವರಿಗೆ ನಿಮ್ಮ ಸಂಬಳ ಇಷ್ಟೇ ಐತಿ, ನಿಮ್ಮ ಗಳಿಕೆ ಇಷ್ಟೇ ಐತಿ ಅಂತ ಹೇಳುವ ಅಗತ್ಯ ಇಲ್ಲ. ಇನ್ ಕೇಸ್ ಅವರು ಭಾಳ ಜನರಿದ್ದಾರೆ, ಎಲ್ಲವನ್ನ ಸರಿಯಾಗಿ ನಿಭಾಯಿಸ್ತಾರೆ ಅಂತಂದ್ರೆ ಎಲ್ಲ ಡೀಟೇಲ್ಸನ್ನು ನೀವು ಅವ್ರಿಗೆ ಕೊಡ್ರಿ, ಏನು ತಪ್ಪಿಲ್ಲ. ಸ್ನೇಹಿತರೆ, ಯಾಕೆ ನಾ ಈ ಮಾತು ಹೇಳತ್ತೇನಪ್ಪ ಅಂದ್ರೆ, ನೀವು ಎಷ್ಟೋ ಕಷ್ಟಪಟ್ಟಿರ್ತೀರಿ, ಅದರಿಂದ ಎಷ್ಟೋ ಶ್ರಮ ಇರ್ತೈತಿ. ಹಾಗೆ ಬಂದಂತಹ ಒಂದು ಹಣಕ್ಕೆ ಒಂದಿಷ್ಟು ಬೆಲೆ ಅನ್ನೋದು ಇರ್ತೈತಿ. ಅದನ್ನು ಸುಮ್ಮನೆ ವೇಸ್ಟ್ ಆಗಿ ಕಳೆಯೋದು ಬೇಡ. ನಿಮ್ಮಿಂದ ಎಷ್ಟೋ ಸಂಪತ್ತನ್ನು ಪಡ್ಕೊಂಡು ಅವರ ಅಗತ್ಯಕ್ಕೆ ಬಳಸ್ಕೊಂಡು ಒಂದು ದಿವ್ಸ ನಿಮ್ಮನ್ನು ಖಾಲಿ ಮಾಡಿ ನಿಲ್ಲಿಸ್ಬಿಡ್ತಾರ್ರಿ. ಐತಿ ಬಾ ಅವ್ರ ಹತ್ರ, ಹಂಗೆ ತಗೊಳ್ಳೋ ಅಂತ ಹೇಳ್ಬಿಟ್ಟು ಅವ್ರದೆಲ್ಲ ಚಲೋ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕೊನೆಗೆ ಒಂದು ದಿವ್ಸ ಏನು ಮಾಡ್ತಾರಂದ್ರೆ ಪೂರ್ತಿ ಖಾಲಿಯಾಗಿ ನಿಲ್ಲಿಸ್ಬಿಡ್ತಾರೆ. ಅವಾಗ ಅವರೇ ನಿಮ್ಮ ಹತ್ರ ಬರೋದಿಲ್ಲ. ಅವನ ಹತ್ರ ಏನಿಲ್ಲ ಬಿಡಿಗ, ಹೋದ್ರೆ ಮತ್ತೆ ಕಷ್ಟ ಹೇಳ್ಕೊತಾನೋ, ಅವನ ಸಹಾಯ ಕೇಳ್ತಾನೋ, ಅವ್ರ ಹತ್ರ ಹೋಗೋದು ಬೇಡ ಅಂತೇಳಿ ನಿಮ್ಮನ್ನು ಅವಾಯ್ಡ್ ಕೂಡ ಮಾಡ್ಬೋದು. ಹಾಗಾಗಿ ನಿಮ್ಮ ಗಳಿಕೆ ಎಷ್ಟೇ ಇರಲಿ ಮತ್ತು ನಿಮ್ಮ ಸಂಪತ್ತು ಎಷ್ಟೇ ಇರಲಿ ಅದನ್ನು ಗೌಪ್ಯವಾಗಿ ಇಡೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಇನ್ನು 3ನೇ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ, ನಿಮ್ಮ ಸೀಕ್ರೆಟ್ಸನ್ನು, ನಿಮ್ಮ ಡೀಪ್ ಸೀಕ್ರೆಟ್ಸನ್ನು ಯಾರ ಹತ್ರ ಕೂಡ ಶೇರ್ ಮಾಡಲಿಕ್ಕೆ ಹೋಗಲೇಬೇಡ್ರಿ. ಇದು ಭಾಳ ಮುಖ್ಯವಾದಂಥ ಪಾಯಿಂಟ್. ಅದು ಅವ್ರು ಯಾರೇ ಇರಲಿ, ಭಾಳ ಕ್ಲೋಸ್ ಫ್ರೆಂಡ್ ಅದನಪ್ಪ, ಭಾಳ ಕ್ಲೋಸ್ ಫ್ರೆಂಡ್ ಅದಾಳಕಿ, ಅಗದಿ ನಮ್ಮ ಕಾಕನ ಆಗಬೇಕು, ನಮ್ಮ ಚಿಗೋನ ಆಗಬೇಕು, ನಮ್ಮ ಅಗದಿ ಹತ್ತಿರದ ಸಂಬಂಧನ ಆಗಬೇಕು. ಇದೊಂದು ಸೀಕ್ರೆಟ್ ಹೇಳ್ಕೊಬೇಕು ಅನ್ಸತೈತಿ. ಭಾಳ ವರ್ಷದಿಂದ ನನ್ನ ನಿಧಿಯೊಳಗೆ ಐತಿ, ಯಾಕೋ ಭಾಳ ಭಾರ ಅನ್ಸಕತ್ತೈತಿ, ಹೇಳಿಬಿಡ್ಬೇಕು ಅಂತ ಅನಿಸ್ತೈತಿ. ಆದ್ರೆ ಹೇಳಕ್ಕೆ ಹೋಗ್ಬೇಡ್ರಿ. ಅದು ಯಾವುದೇ ಸೀಕ್ರೆಟ್ ಇರಲಿ, ಅದು ನಿಮಗೆ ಮಾತ್ರ ಸೀಮಿತ ಆಗಿರಲಿ. ಯಾಕಂದ್ರೆ ವ್ಯಕ್ತಿಗತ ಜೀವನದಲ್ಲಿ ಸಾಕಷ್ಟು ಘಟನೆಗಳು ನಡೆದು ಹೋಗಿರ್ತವೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ಉದಾಹರಣೆಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಮದುವೆಗಿಂತ ಮುಂಚೆನೋ ಅಥವಾ ನೀವು ಜಾಬ್ಗಿಂತ ಮುಂಚೆನೋ ಏನೋ ಒಂದಷ್ಟು ಘಟನೆಗಳು ನಡೆದು ಹೋಗಿರ್ತಾರೆ. ಅದು ನಿಮ್ಮಲ್ಲಿ ಒಂದು ರಹಸ್ಯಾತ್ಮಕವಾಗಿ ಉಳಿದ್ಬಿಟ್ಟಿರ್ತೈತಿ. ಯಾಕೆ ಉಳಿದಿರ್ತೈತಿ ಅಂದ್ರೆ, ಇನ್ನೊಬ್ರ ಹತ್ರ ಹೇಳ್ಬಾರ್ದು ಅಂತ ಉಳಿದಿರ್ತೈತಿ. ನಾವೇನು ಮಾಡ್ತೀವಪ್ಪ ಅಂದ್ರೆ, ಭಾವುಕರಾಗಿ ಕೆಲವೊಮ್ಮೆ ಅದನ್ನು ಕೂಡ ಹೇಳ್ಬಿಡ್ತೀವಿ. ಹಾಗೆ ಹೇಳಿದ್ದು ಏನಕ್ಕಪ್ಪ ಅಂದ್ರೆ, ನಿಮ್ಮ ಜೀವನದ ಅತ್ಯಂತ ಸೂಕ್ಷ್ಮ ಸಮಯಗಳನ್ನ ಡ್ಯಾಮೇಜ್ ಮಾಡ್ತೈತ್ರಿ. ಶಾಂತಿಯುತವಾದಂಥ ಸಮಯಗಳನ್ನ ಡ್ಯಾಮೇಜ್ ಮಾಡ್ತೈತಿ. ನಾವು ಅವ್ರಿಗೆ ಹೇಳ್ಬಿಟ್ನಲ್ಲ, ಇನ್ನು ಅದು ಯಾವ ರೀತಿ ಪರಿಣಾಮ ಬೀರ್ಬೋದು, ನೆಮ್ಮದಿ ಹೋಗ್ಬಿಡ್ತೈತಿ. ಹಾಗಾಗಿ ಡೀಪ್ ಸೀಕ್ರೆಟ್ಸ್, ಅತ್ಯಂತ ಆಳವಾದಂತಹ ರಹಸ್ಯಗಳನ್ನು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ್ರಿ. ಓಕೆನಾ? ಇದು 3ನೇ ಅಂಶ ಸ್ನೇಹಿತರೆ. 4ನೇ ಅಂಶ ಯಾವುದಪ್ಪ ಅಂತಂದ್ರೆ, ಫಾಸ್ಟಲ್ಲಿ ಆಗಿ ಹೋದಂತಹ ಯಾವುದೋ ಒಂದು ತಪ್ಪು, ಓಕೆ, ಅದನ್ನು ಯಾರತ್ರ ಹೇಳೋ ಅಗತ್ಯ ಇಲ್ರಿ. ಯಾರತ್ರ ಅಂತಂದ್ರೆ ಅದನ್ನ ತಿಳ್ಕೊಂಬಿಡ್ರಿ ನೀವು. ಅಷ್ಟ ಪದೇ ಪದೇ ಯಾಕೆ ಮಾತು ಯೂಸ್ ಮಾಡಕತ್ತಿದ್ರೆ ಯಾರ ಹತ್ರ ಹೇಳೋ ಅಗತ್ಯನೇ ಇಲ್ಲ. ನೋಡ್ರಿ, ತಪ್ಪಾಗೋದು ಸಹಜನೇ. ಮನುಷ್ಯ ತಪ್ಪು ಮಾಡಲ್ಲ, ಮತ್ತೆ ಯಾರು ತಪ್ಪು ಮಾಡಕ್ಕಾಕತ್ರಿ? ಯಾಕೆ ನಾವು ತಪ್ಪು ಮಾಡಿರ್ತೀವಿ ಅಂದ್ರೆ ಅದನ್ನ ಏನೋ ಒಂದಿಷ್ಟು ಕಲ್ತಿರ್ತೀವ್ರಿ. ಗೊತ್ತಿಲ್ಲದೆ ಇರೋದನ್ನ ತಪ್ಪು ಮಾಡಿನೇ ಕಲಿಬೋದಲ್ಲ. ಓಕೆ, ಹಾಗೆ ಆಗಿ ಹೋದಂತಹ ತಪ್ಪುಗಳನ್ನ ಪದೇ ಪದೇ ನೆನೆಸ್ಕೊಳ್ಳೋದು ತಪ್ಪು, ಮತ್ತು ಅದನ್ನ ಇನ್ನೊಬ್ಬರ ಹತ್ರ ಹೇಳೋದು ಕೂಡ ತಪ್ಪು. ನಾ ಅವಾಗ ಹಂಗಾಗಿತ್ತು, ನನ್ನಿಂದ ಈ ರೀತಿ ತಪ್ಪಾಗೈತಿ. ಯಾವಾಗೂ ಸಣ್ಣವರಿದ್ದಾಗ ಏನೋ ಒಂದು ಮಾಡಿರ್ತೀರಿ. ಸೊ ಅದನ್ನ ಈ ಸಮಯದಾಗ ನೆನೆಸ್ಕೊಂಡ ಇನ್ನೊಬ್ರ ಹತ್ರ ಶೇರ್ ಮಾಡೋದ್ರಿಂದ ಆ ಒಂದು ನೆನಪನ್ನ ನೀವು ಮತ್ತೆ ಕೆದಕಿದಂಗೆ ಆಕತ್ರಿ. ಅದೇನೋ ಅಂತಾರಲ್ಲ, ಆ ಹಳೆ ಹುಣ್ಣಿಗೆ ಮತ್ತೊಂದಿಷ್ಟು ಗಾಯ ಹಾಕಿ ಮತ್ತೊಂದಿಷ್ಟು ಕೆದರಿ ಮಾತಾಡಿ ದೊಡ್ಡ ಮಾಡ್ಕೊ ಅಂತಾರಲ್ಲ, ಆ ರೀತಿ ಸ್ನೇಹಿತರೆ. ನೋಡ್ರಿ, ನಮಗೆ ನಾವು ಪೇನ್ ಕೊಟ್ಕೊಂಡಂಗೆ ಅಷ್ಟೇ. ನೋವು ಎಲ್ಲಿಂದ ಹೊರಗಿಂದ ಬರಂಗಿಲ್ಲ ಸ್ನೇಹಿತರೆ. ಅದು ಎಲ್ಲಿಂದಪ್ಪ ಅಂತಂದ್ರೆ ನಮ್ಮೊಳಗೆ ಹುಡ್ಕೋತಿರ್ತೈತಿ. ಹಾಗಾಗಿ ಅದರ ಕಡೆ ಸ್ವಲ್ಪ ಗಮನ ಇರಲಿ. ಪಾಸ್ಟಲ್ಲಿ ಆಗಿ ಹೋದಂಥ, ಭೂತಕಾಲದಲ್ಲಿ ಆಗಿ ಹೋದಂತಹ ಯಾವುದೇ ತಪ್ಪುಗಳನ್ನು ಹೇಳಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಏನಪ್ಪ ಅಂದ್ರೆ, ಫ್ಯೂಚರ್ ಪ್ಲ್ಯಾನಿಂಗನ್ನು ಮುಂಚಿತವಾಗಿ ಯಾರಿಗೂ ತಿಳ್ಸಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆ ಕುಟುಂಬಸ್ಥರಿಗೆ ನೀವು ತಿಳಿಸ್ರಿ. ಯಾಕಂದ್ರೆ ಎಲ್ಲರೂ ಸೇರಿ ಮಾಡಿದಾಗಲೇ ಕೆಲಸ ಆಗೋದು. ಓಕೆನಾ? ಈ ರೀತಿ ನಾನು ಕೆಲಸ ಮಾಡೋದಿದ್ದೀನಿ, ಅಥವಾ ನೀವು ಯಾರನ್ನೂ ನಂಬಿರ್ತೀರಿ, ನಿಮ್ಮ ಗುರುಗಳನ್ನು ಅಥವಾ ಒಂದು ಆಧ್ಯಾತ್ಮನ, ಒಂದು ದೈವಿ ಶಕ್ತಿಯನ್ನು ನಂಬಿರ್ತೀರಿ, ಅಲ್ಲಿಗೆ ಹೋಗಿ ನೀವು ಶೇರ್ ಮಾಡಿರಿ. ಓಕೆನಾ? ಅದು ಬಿಟ್ಟರೆ ಇನ್ನುಳಿದಂತೆ ಯಾರಿಗೂ ಕೂಡ ಹಂಚುವ ಅವಶ್ಯಕತೆ ಇಲ್ಲ. ನೋಡ್ರಿ, ಕೂಸು ಊಟಕ್ಕಿಂತ ಮುಂಚೆ ಕುಲಾವಿ ಹೊಲಿಸ್ರು ಅಂತ ಹೇಳ್ತಾರೋ. ನೀವು ಕೆಲಸ ನಿಮ್ಮ ತಲೆಯೊಳಗೆ ಐತಿ, ಈ ರೀತಿ ಮಾಡ್ಬೇಕಂತ ಯೋಜನೆ ಐತಿ, ಅದನ್ನ ಮಾಡೋಕ್ಕಿಂತ ಮುಂಚೆ ಹೇಳ್ರಿ ಅಂತಂದ್ರೆ ಕೆಲವೊಬ್ರು ಅದಕ್ಕೆ ನೆಗೆಟಿವ್ ಥಾಟ್ಸನ್ನು ಕೂಡ ರಿಲೀಸ್ ಮಾಡೋರು ಇರ್ತಾರೆ. ಅದೇನು ಯಶಸ್ವಿ ಆಗೋದಿಲ್ಲ ಬಿಡ, ನಾ ಮಾಡಿಬಿಟ್ಟನ್ ಬಿಡ, ಅದೇನು ಮಾಡ್ತೀವಿ, ಬೇರೆ ಏನಾರ ಮಾಡಂತ ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಾರೋ, ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹವನ್ನು ಕುಗ್ಗಿಸ್ತಾರೋ. ಹಾಗಾಗಿ ನೀವು ನಿಮ್ಮ ಭೂತಕಾಲದ ತಪ್ಪುಗಳನ್ನು ಮತ್ತು ಭವಿಷ್ಯತ್ತಿನ ಪ್ಲ್ಯಾನ್ಗಳನ್ನು ಹೇಳಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇನ್ನು
ಐದನೇ ಅಂಶ ಯಾವುದಪ್ಪ ಅಂತಂದ್ರೆ ನಿಮ್ಮ ಅವಮಾನಗಳ ಸಂಗತಿಗಳನ್ನು ಒಟ್ಟ ಹೇಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾರಿಂದ ಬೇಕಾದ್ರೂ ಅವಮಾನ ಆಗಿರಲಿ, ಓಕೆನಾ, ಮನೆಯವರಿಂದನೇ ಆಗಿರಲಿ, ಸಮಾಜದಿಂದನೇ ಆಗಿರಲಿ, ಯಾವುದೋ ವ್ಯಕ್ತಿಯಿಂದನೇ ಆಗಿರಲಿ, ಏನೇ ಆಗಿದ್ರು ಸಹಿತ ಅದನ್ನು ನಿಮ್ಮೊಳಗೆ ಇಟ್ಕೊರಿ. ಯಾಕಂದ್ರೆ ಕರ್ಮ ಸಿದ್ಧಾಂತ ಅನ್ನೋದು ಎಲ್ಲವನ್ನ ನೋಡ್ತಾ ಇರ್ತೈತಿ. ಅದಕ್ಕೆ ನಾವು ಭಗವಂತನ ದೃಷ್ಟಿ ಎಲ್ಲ ಕಡೆ ಐತಿ ಅಂತ ಹೇಳ್ತೀವಿ ನೋಡ್ರಿ. ಅವೆಲ್ಲ ಲೆಕ್ಕ ಹಿಡಿತಿರ್ತಾನ್ರಿ, ಯಾರ್ಯಾರು ಏನೇನು ಮಾಡಿರ್ತಾರೋ ಅದಕ್ಕೆ ತಕ್ಕಂಗಾರು ಈ ಲೆಕ್ಕ ಬಡ್ಡಿ ಚುಕ್ತ ಮಾಡ್ತಿರ್ತಾನೋ. ಓಕೆ, ಸೊ ನಾವು ಹೆಂಗಿರ್ಬೇಕಪ್ಪ ಅಂತಂದ್ರೆ ನಮಗೆ ಅವ್ರು ಅವಮಾನ ಮಾಡ್ಯಾರ ಅಂತೇಳಿ ನಾವು ಇನ್ನೊಬ್ರಿಗೆ ಭಾಳ ಅವ್ರ ಹತ್ರದವ್ರು ಇದ್ದವ್ರಿಗೆ ನಾವು ಒಂದು ಹೇಳ್ಬಿಟ್ವಿ ಅಂತಂದ್ರೆ, ನೋಡು ನೀ ಮಾಡಿದ್ದನ್ನು ಅವ್ರೆಲ್ಲರ ಹತ್ರ ಹೇಳ್ಕೊಂಡು ತಿರುಗಾಡಕತ್ತಾರು, ನೀ ಯಾವ ರೀತಿ ಆ್ಯಕ್ಷನ್ ತಗೋತೀವಿ ನೋಡು ಅಂತೇಳಿ ಅದು ಮತ್ತೊಂದು ರೀತಿಯಲ್ಲಿ ಆ ವಿಷಯ ಕನ್ವರ್ಟ್ ಆಗಿ ನಿಮ್ಮ ಹತ್ರ ಮತ್ತೊಂದು ಸಮಸ್ಯೆಯಾಗಿನೇ ಬರ್ತೈತೆ ಹೊರತು ಪರಿಹಾರ ಆಗಿ ಬರೋದಿಲ್ಲ. ಅವಮಾನ ಮಾಡಿದವರು ಬರೀ ಅವಮಾನ ಮಾಡ್ಕೊತ ಇರ್ತಾರನ್ರಿ? ಇಲ್ಲ, ಒಂದಲ್ಲ ಒಂದು ದಿವಸ ಅವ್ರ ಬಾಯಿಂದ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳು ಖಂಡಿತವಾಗಿ ಬಂದೇ ಬರ್ತಾವೆ ಸ್ನೇಹಿತರೆ. ಹಾಗಾಗಿ ಏನಪ್ಪ ಅಂತಂದ್ರೆ ಅವಮಾನ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಅದನ್ನು ಬಿಟ್ಟು ಬಿಡ್ರಿ, ಸ್ವೀಕಾರ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನಿಂದ ಅವ್ರಿಗೆ ಎಷ್ಟು ಇನ್ಸಲ್ಟ್ ಆಗತ್ತೈತಿ ಅನ್ನೋ ಕಡೆ ಗಮನ ಇರಲಿ. ಅವರಿಂದ ನನಗಾಗೈತಿ ಅನ್ನೋದನ್ನು ತಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಮತ್ತು ಅದನ್ನು ಇನ್ನೊಬ್ರಿಗೆ ಹೇಳೋಕ್ಕೂ ಹೋಗ್ಬೇಡ್ರಿ. ಕಸವನ್ನು ನಾವೇನಾದ್ರೂ ಕೈ ಹಿಡ್ಕೊಂಡು ತಿರುಗಾಡ್ತೀವ್ರಿ? ಇಲ್ಲ. ಇನ್ನೊಬ್ರ ಮನೆಗೆ ಹೋಗಿ ಕಸ ಹಾಕ್ತೀವ್ರಿ? ಇಲ್ಲ. ಏನಂತಾರಾಗ ಹುಚ್ಚು ಅಂತಾರ. ಹಂಗಿದ್ದಾಗ ಅವಮಾನಗಳು ಒಂದು ರೀತಿ ಕಸ ಇದ್ದಂಗೆ ಸ್ನೇಹಿತರೆ, ಅದನ್ನು ನೀವು ಕ್ಯಾರಿನೂ ಮಾಡಬೇಡ್ರಿ, ಇನ್ನೊಬ್ರಿಗೆ ಹೇಳೋಕ್ಕೂ ಹೋಗ್ಬೇಡ್ರಿ. ಏನು ಮಾಡ್ತಾರಂದ್ರೆ ಇವ್ರನ್ನ ಹಿಂಗೆಲ್ಲ ಅವಮಾನ ಮಾಡ್ಯಾರ, ಸರಿ ಬಿಡ ನಾವು ಏನೋ ಒಂದು ಅಂದ್ರೆ ಆತಂತ ಹೇಳ್ಬಿಟ್ಟು ನಿಮ್ಮ ವ್ಯಕ್ತಿತ್ವವನ್ನು ಭಾಳ ಹಗುರವಾಗಿ ತಗೋತಾರೋ. ಹಾಗಾಗಿ ನೋಡ್ರಿ, ಎಷ್ಟು ಪೆಟ್ಟು ಬೀಳ್ತಾವೋ ಅಷ್ಟು ಗಟ್ಟಿ ಆಗ್ತಾರೋ ಅಂತ ಹೇಳ್ತಾರೆ. ಹೌದಾ? ಹಾಗಾಗಿ ಭಗವಂತ ನಮಗೆ ಆ ಬಲವನ್ನು ಕೊಟ್ಟಿರ್ತಾನ್ರಿ. ಅವಮಾನವನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಇರ್ತೈತಿ. ಅದನ್ನು ಬೆಳೆಸ್ಕೊಳ್ಳೋದು ಹೊರತು ಯಾರೋ ದುರ್ಬಲರ ಹತ್ರ ನಮ್ಮ ಅವಮಾನದ ಸಂಗತಿಗಳನ್ನು ಹೇಳ್ಕೋಬಾರ್ದು ಸ್ನೇಹಿತರೆ. ಓಕೆನಾ? ಇನ್ನು ಪಾಯಿಂಟ್ ನಂಬರ್ 6 ಏನಪ್ಪ ಅಂತಂದ್ರೆ ನಿಮ್ಮ ವೀಕ್ನೆಸ್ಸನ್ನು ಮತ್ತು ನಿಮ್ಮ ಸ್ಟ್ರೆಂಗ್ತನ್ನು ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಂದರೆ ನಿಮ್ಮ ದೌರ್ಬಲ್ಯಗಳನ್ನು ಮತ್ತು ನಿಮ್ಮ ಬಲವನ್ನು ಹೇಳಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಯಾವುದೋ ಒಂದು ವಿಷಯದಾಗ ನಿಮ್ಗೆ ಏನೋ ವೀಕ್ನೆಸ್ ಇರ್ತೈತಿ ಅಥವಾ ಏನೋ ಒಂದು ರೀತಿ ನೀವು ಖಿನ್ನತೆ ಒಳಗಾಗ್ತಿರ್ತೀರಿ. ಆ ಒಂದು ವಿಷಯ ಬಂತಂದ್ರೆ ಸಾಕಪ್ಪ ನನ್ನ ಒಟ್ಟು ಡೌನ ಮಾಡಿಬಿಡ್ತಾರೋ. ಅದನ್ನು ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡ್ರಿ. ಅವರು ಎಷ್ಟೋ ಹತ್ರನೇ ಇರಲಿ, ಭಾಳ ನಿಮಗೆ ಕ್ಲೋಸ್ ಅದಾರ ಅಂತಂದ್ರೆ ಅವ್ರಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವರು ಯಾವಾಗ ಯಾವ ರೀತಿ ಭಾವವನ್ನು ಚೇಂಜ್ ಮಾಡ್ತಾರೋ ಗೊತ್ತಾಗಲಿಲ್ಲ. ಯಾಕಂತಂದ್ರೆ ಎಲ್ಲರನ್ನ ನಂಬೋದು ಅವರ ಮನಸ್ಸನ್ನು. ಇನ್ನು ಪಾಯಿಂಟ್ ನಂಬರ್ 7 ಅದೇನಪ್ಪ ಅಂತಂದ್ರೆ ನಿಮ್ಮ ನಕಾರಾತ್ಮಕ ಯೋಚನೆಗಳನ್ನು, ನೆಗೆಟಿವ್ ಥಾಟ್ಸನ್ನು ಮತ್ತು ನಿಮ್ಮ ಭಾವನೆಗಳನ್ನು ಕೂಡ ಅತಿಯಾಗಿ ಹೇಳ್ಕೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ. ಏನಪ್ಪ ಅಂದ್ರೆ ಕೆಲವೊಂದು ಸಾರಿ ನಾವು ಸಮಸ್ಯೆ ಒಳಗಾಗಿರ್ತೀವಿ, ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತೀವಿ. ಆ ರೀತಿ ಇದ್ದಾಗ ಸಲಹೆ ಕೊಡೋರ ಹತ್ರ ನೀವು ಎಲ್ಲವನ್ನು ಮುಕ್ತವಾಗಿ ಹೇಳ್ಕೊರಿ. ಇಲ್ಲ, ನನ್ನ ತಲೆಗೆ ರೀತಿ ಥಾಟ್ಸ್ ಬರ್ತಾವೆ, ಒಮ್ಮೆ ಭಯ ಆಗ್ತೈತಿ, ಒಮ್ಮೆ ನನಗೆ ದ್ವೇಷ ಭಾವನೆ ಬರ್ತೈತಿ, ಒಮ್ಮೆ ಯಾರ ಮೇಲೇನಾದರೂ ಅಸೂಯೆ ಬರ್ತಿರ್ತೈತಿ. ಹಿಂಗೆ ಎಲ್ಲರ ಹತ್ರ ಹೇಳ್ಕೊತ್ಕೊಂಡ್ರಿ ಅಂತಂದ್ರೆ ಅವ್ರು ಏನಂತ ಕನ್ಸಿಡರ್ ಮಾಡ್ತಾರೆ ಗೊತ್ತಾ ಸ್ನೇಹಿತರೆ? ಈಗ ನೋಡ್ರಿ, ಹಿಂದೆ ಮಾತಾಡೋರು ಅಂತ ಹೇಳ್ತೀವಿ ನೋಡ್ರಿ, ಅವ್ರು ಏನು ಮಾಡೋಕ್ಕೆ ಶುರು ಮಾಡ್ತಾರಂದ್ರೆ, ಏನು ಬಿಡಪ್ಪ ಬಾಯಿ ಬಿಟ್ಟರೆ ಬರೀ ಇದನ್ನ ಹೇಳ್ತಾರವ್ರು, ಭಯ ಆಕತ್ತೆ ಅಂತ ಹೇಳ್ತಾರೋ, ಅಸೂಯೆ ಬರ್ತೈತೆ ಅಂತ ಹೇಳ್ತಾರೋ, ಜಲನ ಅಂತ ಹೇಳ್ತಾರೋ, ಮತ್ತು ಇಷ್ಟೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರಲ್ಲ, ಇದೆಲ್ಲ ಯಾಕಿರ್ಬೇಕು ಅವರಲ್ಲಿ? ಇಂಥ ಮಾತು ಶುರು ಆಗ್ತವೆ. ಇದು ಗಾಸಿಪ್ಗೆ ಮೂಲ ಆಗತ್ತೆ. ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗೋದ್ರಿಂದ ನಿಮ್ಮ ಮನಸ್ಸಿನ ನೆಮ್ಮದಿ ಪರೋಕ್ಷವಾಗಿ ಹಾಳಾಗ್ತಾ ಇರ್ತೈತೆ ಸ್ನೇಹಿತರೆ. ಹಾಗಾಗಿ ನಿಮ್ಮಲ್ಲಿ ಏನೋ ನೆಗೆಟಿವ್ ಥಾಟ್ಸ್ ಬರ್ತಾ ಇರಲಿ, ಅದ್ರ ಮೇಲೆ ವರ್ಕ್ ಮಾಡಿರಿ. ಯಾರೋ ಒಳ್ಳೆಯ ಒಬ್ಬ ಆಧ್ಯಾತ್ಮಿಕ ಶಾಸ್ತ್ರಜ್ಞರದಾರ, ಅವ್ರ ಹತ್ರ ಹೋಗಿ ಸಜೆಷನ್ ತಗೋರಿ. ಈ ರೀತಿ ಆಗತ್ತೈತಿ, ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ರಿ. ಅಥವಾ ಯಾರೋ ಒಂದಿಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ರೂಢಿಸ್ಕೊಂಡು ಒಂದು ಒಳ್ಳೆ ಸಾಧನೆ ಮಾಡಿರ್ತಾರೆ, ಅವ್ರ ಹತ್ರ ಹೇಳ್ಕೊರಿ, ಅವ್ರು ಮಾರ್ಗದರ್ಶನ ಮಾಡ್ತಾರೋ. ಇನ್ನುಳಿದಂಥ ಸಾಮಾನ್ಯ ಯಾರಾದರೂ ನಿಮ್ಮ ತಿಳುವಳಿಕೆ ಇಲ್ಲದಿರೋರಿಗೆ ಅಥವಾ ಆಳವಾಗಿ ಜೀವನದ ಬಗ್ಗೆ ಅನುಭವ ಇಲ್ಲದಿರೋರಿಗೆ ನಿಮ್ಮ ನಕಾರಾತ್ಮಕ ಯೋಚನೆ ಬಗ್ಗೆ ಹೇಳ್ರಿ ಅಂತಂದ್ರೆ ಅವರು ನಿಮ್ಮನ್ನು ಭಾಳ ಕೀಳಾಗಿ ನೋಡ್ತಾರೆ ಸ್ನೇಹಿತರೆ. ನಿಮಗೆ ಆ ವಿಷಯ ನಿಮಗೆ ಅರ್ಥ ಆಗ್ತೈತೆ, ನಾ ಈ ರೀತಿ ತಪ್ಪು ಮಾಡೇನಿ ಅಂತ ಹೇಳ್ಬಿಟ್ಟು. ಹೌದಾ? ಆ ರೀತಿ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಇನ್ನೊಂದು ಏನಪ್ಪ ಅಂದ್ರೆ ಭಾವನೆಗಳು. ನೋಡ್ರಿ, ಮನುಷ್ಯನ ಜೀವನದಾಗ ಅತ್ಯಂತ ಅಮೂಲ್ಯವಾದದ್ದು ಯಾವುದು ಗೊತ್ತಾ ಸ್ನೇಹಿತರೆ? ನಮ್ಮ ಫೀಲಿಂಗ್ಸ್, ನಮ್ಮ ಭಾವನೆಗಳು. ಭಾವನೆಗಳಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂತ ಕವಿಗಳು ಹೇಳ್ತಾರೆ. ಹೌದಾ? ಅಂತಹ ಅಮೂಲ್ಯವಾದಂತಹ ಭಾವನೆಗಳನ್ನು ನಿಮ್ಮ ಪ್ರೀತಿ ಪಾತ್ರರ ಹತ್ರ ಹೇಳ್ಕೊರಿ. ಭಾಳ ನಿಮ್ಮನ್ನು ಯಾರು ಪ್ರೀತಿಸ್ತಾರೋ, ಭಾಳ ನಿಮ್ಮನ್ನು ಯಾರನ್ನು ಗೌರವಿಸ್ತಾರೋ ಅವ್ರ ಹತ್ರ ಹೇಳ್ಕೊರಿ. ಸುಮ್ಮನೆ ಎಲ್ಲರ ಹತ್ರ ಹೇಳೋ ಅಗತ್ಯ ಇಲ್ಲ. ಯಾಕಂದರೆ ಎಲ್ಲರ ಮನಸ್ಥಿತಿ ಒಂದೇ ಥರ ಇರೋದಿಲ್ಲ ಸ್ನೇಹಿತರೆ. ಸಾಮಾನ್ಯವಾಗಿ ಎಲ್ಲರೂ ಕಷ್ಟದಲ್ಲೇ ಇರೋರು. ಹೌದಾ? ಅಂಥವ್ರ ಹತ್ರ ಹೋಗಿ ನಿಮ್ಮ ಫೀಲಿಂಗ್ಸ್ ಏನಾರ ಹೇಳ್ಕೊಂಡ್ರೆ ಅವ್ರೇನು ಅನ್ಕೋತಾರೋ, ಇಲ್ಲಿ ಬಿಡಪ್ಪ ಮರೆಯ, ಅವ್ರು ಭಾಳ ವೀಕ್ ಅದಾರೋ. ಅವ್ರು ಏನು ಅನ್ಕೋತಾರಂದ್ರೆ ನೀವು ಆ ವಿಷಯದಾಗ ವೀಕ್ ಅದರಿ ಅಂತ ತಿಳ್ಕೊತಾರೋ. ನಿಮ್ಮ ಒಳ್ಳೆಯ ಭಾವನೆಗಳನ್ನು ಅವರು ಬೇಡದೇ ಇರೋ ರೀತಿಯಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಇನ್ನೊಬ್ರ ಹತ್ರ ಹೇಳ್ತಾರೆ. ಅದು ಹೆಂಗಾಕೈತಪ್ಪ ಅಂದ್ರೆ ನಿಮ್ಮ ಭಾವನೆಗಳ ಜೊತೆಗೆ ಆಟ ಆಡಿರೋ ಥರ ಆಗ್ತೈತಿ. ಕೆಲವೊಮ್ಮೆ ಹಂಗೂ ಆಗೋದು. ಈಗ ಎಲ್ಲ ರೀತಿ ಗೇಮ್ ಬಂದವ್ರೆ, ಎಲ್ಲ ರೀತಿ ಗೇಮ್ ಒಳಗೆ ಇದೊಂದು ಗೇಮ್ ಆಗಿಬಿಟ್ಟೈತಿ, ಏನೋ ಭಾವನೆಗಳ ಜೊತೆಗೆ ಕೂಡ ಆಟ ಆಡೋದು ಸ್ನೇಹಿತರೆ. ಅದಕ್ಕೆ ಅವಕಾಶ ಯಾವಾಗಲೂ ಮಾಡ್ಕೊಡಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಅದು ಭಾಳ ಅಮೂಲ್ಯವಾದಂಥ ಸಂಗತಿ. ಕೆಲವಷ್ಟು ಜೀವಿಗಳು ಭಾವನೆಗಳಿಂದನೇ ಬದುಕ್ತಾ ಇರ್ತವ್ರಿ. ಹೌದಾ? ಅದನ್ನು ಕೂಡ ಕಳ್ಕೊಂಡು ಕೂತ್ರಿ ಅಂತ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಹಾಗಾಗಿ
ಪಾಯಿಂಟ್ ನಂಬರ್ 7 ಏನಪ್ಪ ಅಂತಂದ್ರೆ ನಿಮ್ಮ ನಕಾರಾತ್ಮಕ ಯೋಚನೆಗಳನ್ನ ಜೊತೆಗೆ ನಿಮ್ಮ ಭಾವನೆಗಳನ್ನ ಎಲ್ಲರ ಹತ್ರ ಹೇಳೋ ಅಗತ್ಯ ಇಲ್ಲವೇ ಇಲ್ಲ ಸ್ನೇಹಿತರೆ. ಇನ್ನು ಪಾಯಿಂಟ್ ನಂಬರ್ 8 ಏನಪ್ಪಾ ಅಂದ್ರೆ ನಿಮ್ಮ ಶತ್ರು ಮತ್ತು ನಿಮ್ಮ ಮಿತ್ರ ಯಾರು ಅನ್ನೋದನ್ನ ಒಟ್ಟ ಹೇಳಕ್ ಹೋಗ್ಬೇಡ್ರಿ. ಇದು ಟಾಪ್ ಸೀಕ್ರೆಟ್ ಅಂತ ಇಟ್ಕೊರಿ, ಓಕೆನಾ. ನೋಡ್ರಿ, ನಾವು ಎಲ್ಲರಿಗೂ ಒಳ್ಳೆಯವರಾಗಿರಕ್ ಆಗೋದಿಲ್ಲ. 100 ಮಂದಿ ಒಳಗ ಒಂದು 20 ಮಂದಿಗೆ ನಾವು ಕೆಟ್ಟವರಾಗೇ ಆಗ್ತೀವಿ. ನೀವು ಹೆಂಗ ಇರ್ರಿ, ಓಕೆನಾ, ನಿಮ್ಮನ್ನ ಅವ್ರ ದೃಷ್ಟಿಕೋನದಿಂದ ನೋಡ್ತಾ ಇರ್ತಾರ. ನೋಡ್ರಿ, ಕೆಲವೊಬ್ರು ಹೇಳ್ತೀವಿ ನಮ್ಗೆ ಭಾಳ ಕ್ಲೋಸ್ ಅದಾರ್ರಿ ಅವ್ರ, ಭಾಳ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿರ್ತೀವಿ. ಯಾರದೋ ಮುಖಾಂತರ ಅವ್ರ ಕ್ಲೋಸ್ನೆಸ್ಸನ್ನು ಹೆಂಗಾರೆ ಮಾಡಿ ನಾವು ಕಟ್ ಮಾಡಬೇಕು, ಏನು ಭಾಳ ಭಾಳ ಅವ್ರದ್ದಾಗಿತ್ತು, ಒಟ್ಟು ಭಾಳ ಆಗೈತೆ ಅವ್ರದ್ದು ಅಂತ ಹೇಳ್ಬಿಟ್ಟು ಏನೇನೋ ಪ್ರಯತ್ನ ಮಾಡಿಬಿಟ್ಟು ಒಂದು ಒಳ್ಳೆ ಫ್ರೆಂಡ್ಶಿಪ್ಪನ್ನು ಹಾಳು ಮಾಡಿದಂಥ ಸಂಗತಿಗಳು ನಾವು ಎಷ್ಟೋ ಕೇಳ್ತೀವಿ ರೀ. ವರ್ಷಗಳಿಂದ ಎಷ್ಟೋ ಚೆನ್ನಾಗಿ ಕೂಡಿರ್ತಾ ಇದ್ರು, ಯಾರೋ ಮೂರನೇದವ್ರು ಬಂದುಬಿಟ್ರು ನೋಡ್ಪ, ಅವ್ರ ಮಧ್ಯೆ ಅವ್ರ ಒಳ್ಳೆ ಸ್ನೇಹ ಹಾಳಾಗಿಬಿಟ್ಟಿತು ಅಂತೇಳಿ ಆಗ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಅಮೂಲ್ಯವಾದಂತಹ ಸ್ನೇಹಿತರ ಒಂದು ಭಾವನೆಯನ್ನು ಭಾಳ ಕ್ಲೋಸ್ ಅದಾರಪ್ಪ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಫ್ರೆಂಡ್ಸ್ ಎದಕ್ಕಿರ್ತಾರೋ, ಫ್ರೆಂಡ್ ಅಂತಕ್ಕಂಥದ್ದು ಎಲ್ಲಕ್ಕಿಂತ ಮಿಗಿಲಾದಂಥದ್ದು ಹೇಳ್ತಾರೆ ರೀ, ಓಕೆನಾ. ಸೊ ಹಾಗಾಗಿ ಅತ್ಯಂತ ಹತ್ತಿರದ ಸ್ನೇಹ ಭಾವವನ್ನು ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡ್ರಿ. ಮತ್ತು ನೀವು ಬೇಡದೇ ಇರೋರು ಯಾರು ಅನ್ನೋದನ್ನು ಕೂಡ ಹೇಳಕ್ಕೆ ಹೋಗ್ಬೇಡ್ರಿ. ಇದು ಭಾಳ ಡೇಂಜರ್ ಕೆಲಸ. ಹೆಂಗಾಕೈತಪ್ಪ ಅಂದ್ರೆ ಶತ್ರುಗಳು ಫ್ರೆಂಡ್ಸ್ ಆಗಿಬಿಡ್ತಾರೆ. ಯಾವಾಗ ನಾವು ಭಾಳ ಸಮಸ್ಯೆ ಎದುರಿಸ್ಬೇಕಾಕೈತಿ. ಒಂದಲ್ಲ ಒಂದು ಈ ಕಡೆದಾರೆ ಏನಾರ ತೊಗೊಂಬಂದ್ಬಿಡ್ತಾರೆ, ನಮ್ಮನ್ನ ಸಂದಿಗ್ಧ ಪರಿಸ್ಥಿತಿಗೆ ತಂದು ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಹಾಭಾರತದೊಳಗೆ ದುರ್ಯೋಧನ ಪಾಂಡವರಿಗೆ ಪೂರ ವಿರುದ್ಧ ನಿಂತ್ಬಿಟ್ಟಿದ್ದವ. ಅವನಿಗೆ ಯಾರ್ಯಾರು ಕನೆಕ್ಟ್ ಆಗ್ತಾ ಹೋದ್ರಿ, ಪಾಂಡವರಿಗೆ ಯಾರ್ಯಾರು ಶತ್ರುಗಳಿದ್ರಲ್ಲ ಅವರೆಲ್ಲ ದುರ್ಯೋಧನ ಜೊತೆ ಕನೆಕ್ಟ್ ಆಗ್ತಾ ಹೋದ್ರು. ಏನು ಮಾಡಿಟ್ರು, ಅಷ್ಟು ವರ್ಷ ವನವಾಸ, ಅಷ್ಟು ದೊಡ್ಡ ಯುದ್ಧ ಆಗಿಬಿಟ್ಟಿತು, ಹೌದಾ. ಹಾಗೆ ನಾವು ಕೂಡ ಸಫರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಶತ್ರು ಯಾರು ಮತ್ತು ನಿಮ್ಮ ಮಿತ್ರ ಯಾರು ಅನ್ನೋದನ್ನು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ್ರಿ. ಇನ್ನು 9ನೇ ಅಂಶ ಸ್ನೇಹಿತರೆ, ಭಾಳ ಮುಖ್ಯವಾದಂಥ ಅಂಶ. ನೋಡ್ರಿ, ಎಲ್ಲರಲ್ಲೂ ದುರ್ಗುಣಗಳೇ ಇರ್ತಾವೆ ಅಂತ ಇರೋದಿಲ್ಲ, ಸದ್ಗುಣಗಳು ಕೂಡ ಇರ್ತಾವೆ. ನೀವು ಏನೋ ಒಂದಿಷ್ಟು ಧಾರ್ಮಿಕ ಆಚರಣೆಗಳನ್ನ ಮಾಡ್ತಿರ್ತೀರಿ, ಏನೋ ಒಂದಿಷ್ಟು ಹೆಲ್ಪಿಂಗ್ ನೇಚರ್ ಅನ್ನೋದು ಇರ್ತೈತಿ, ಇನ್ನೊಬ್ಬರಿಗೆ ಏನಾದ್ರು ಕೊಡ್ಬೇಕಂತಕ್ಕಂಥ ಭಾವ ಇರ್ತೈತಿ. ಒಂದು ಗಾದೆ ಮಾತೈತಿ, ನಿಮ್ಗೆ ನೆನಪಿರ್ಬೇಕಲ್ಲ, ಬಲಗೈಯಲ್ಲೇ ಕೊಟ್ಟೋದು ಎಡಗೈಗೆ ಗೊತ್ತಿರಬಾರ್ದು ಅಂತಕ್ಕಂಥದ್ದು, ಹೌದಾ. ನೋಡ್ರಿ, ಹೆಂಗೈತಿ ಗಾದೆ ಮಾತಂದ್ರೆ ಒಂದು ಕೈಯಿಂದ ಕೊಟ್ಟದ್ದು ಒಂದು ಕೈಗೆ ಗೊತ್ತಿರಬಾರ್ದು ಅಂತೈತಿ. ಹಾಗಿದ್ದಾಗ ನಾವು ಮಾಡ್ತಕ್ಕಂತಹ ದಾನ ಧರ್ಮಗಳನ್ನು ಅತಿಯಾಗಿ ಪ್ರಚಾರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ. ಇಲ್ಲ ಅವ್ರು ಹಿಂಗೆ ಕಷ್ಟದಾಗಿದ್ರು ನಾವು ಅವ್ರಿಗೆ ಸಹಾಯ ಮಾಡಿನಿ ಅಂತ ಹೇಳ್ರಿ ಅಂದ್ರೆ ಅಲ್ಲಿ 2 ರೀತಿ ಕೆಲಸ ಆಕ್ಕವು. ಏನಪ್ಪ ಅಂದ್ರೆ ಅದನ್ನು ವ್ಯಂಗ್ಯ ಮಾಡಿ ಮಾತಾಡೋರು ಹೋದಾರು, ತನಗ ಏನಿಲ್ಲ ನೋಡ, ಇನ್ನೊಬ್ರಿಗೆ ಕೊಟ್ಟು ಹೆಸರು ಮಾಡ್ಕೊಳಕ್ಕೆ ನೋಡ್ತಾನೆ ನೋಡ ಅಂತ ಹೇಳ್ಬಿಟ್ಟು ಈ ರೀತಿ ಅಂತಾರು. ಇನ್ನು ಕೆಲವು ಏನಾಕೈತಪ್ಪ ಅಂದ್ರೆ ಅವರ ವ್ಯಕ್ತಿಗತ ಜೀವನದಾಗ ಏನೋ ಸಮಸ್ಯೆ ಇದ್ದಪ್ಪ ಅಂದ್ರೆ ಅದನ್ನು ಅಡ್ವಾಂಟೇಜ್ ಆಗಿ ತಗೋತಾರೋ. ಅವ್ರು ಭಾಳ ದಾನ ಧರ್ಮಿಗಳದಾರು, ಅವ್ರ ಹತ್ರ ಹೋಗಿ ನಾವು ಸಹಾಯ ತಗೊಳ್ಳೋ ಅಂತೇಳಿ ಪದೇ ಬೇರೆ ಬೇರೆ ಕಾರಣಗಳಿಂದ ಬಂದು ಆ ಒಂದು ದಾನದ ಭಾವವನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಸಂಗತಿಗಳು ಕೂಡ ಭಾಳ ನಡೀತಾವ್ರೆ. ಹಾಗಾಗಿ ಈ ಒಂದು ವಿಷಯದಲ್ಲೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ. ಈ ವಿಷಯದ ನಾವು ಜಾಗೃತವಾಗಿ ಇರಲೇಬೇಕ್ರಿ. ನೋಡ್ರಿ, ದಾನ ಧರ್ಮ ಸೇವಾ ಮನೋಭಾವ ಅಂತಕ್ಕಂಥದ್ದು ಇದು ಆಧ್ಯಾತ್ಮಿಕ ಸಂಬಂಧಪಟ್ಟಿದ್ದು. ಆಧ್ಯಾತ್ಮ ಅಂತಂದ್ರೆ ಆತ್ಮನಿಗೆ ಸಂಬಂಧಪಟ್ಟದ್ದು. ಅದರಿಂದ ನೋಡ್ರಿ, ನಮಗೆ ಗೌರವನೂ ಬೇಕಾಗಿಲ್ಲ, ಸನ್ಮಾನ ಬೇಕಾಗಿಲ್ಲ. ಭಗವಂತ ಕೊಟ್ಟದ್ದನ್ನು ನಾವು ಕೊಡ್ಲಕ್ಕೆ ಏನು ಹೋದದ್ರಿ, ನಮ್ಮ ಹೆಸರು ಮಾಡಿ ಕೊಡೋದು ಬೇಡ, ಮತ್ತು ಕೊಟ್ಟದ್ದನ್ನು ಇನ್ನೊಬ್ರಿಗೆ ಹೇಳ್ಕೊಳ್ಳೋದು ಬೇಡ ಸ್ನೇಹಿತರೆ. ನೋಡ್ರಿ, ನಾನು ಕೊಡ್ತಕ್ಕಂಥದ್ದು ಇಲ್ಲಿ ಏನಿಲ್ಲ, ಯಾಕಂದ್ರೆ ನಾನು ಏನೂ ತಂದಿಲ್ಲ, ಬರಬೇಕಾದ್ರೆ ಏನೂ ತಂದಿಲ್ಲ, ಹೋಗ್ಬೇಕಾದ್ರೆ ಏನು ತೊಗೊಂಡು ಹೋಗಂಗಿಲ್ಲ, ಇಲ್ಲಿದ್ದನ್ನು ಇಲ್ಲಿ ಕೊಡ್ತಾ ಇದ್ದೀವಿ ಅಷ್ಟೇ. ನಾನು ಕೊಟ್ಟೆ ಅಂತಕ್ಕಂತಹ ಭಾವದಲ್ಲಿ ಕೊಟ್ಟದ್ದನ್ನು ಇನ್ನೊಬ್ಬರಿಗೆ ಹೇಳೋ ಅಗತ್ಯ ಇಲ್ಲ ಸ್ನೇಹಿತರೆ, ಹೌದಾ. ಇದು ಕೂಡ ನಿಮಗಷ್ಟೇ ಸೀಮಿತವಾಗಿದ್ರೆ ಭಾಳ ಉತ್ತಮ ಸ್ನೇಹಿತರೆ. ಹಾಗಾಗಿ ಈ 9 ಅಂಶಗಳು ಅವ್ರು ಹೇಳ್ತಾ ಬಂದರು ತತ್ವಜ್ಞಾನಿ, ಈ 9 ಅಂಶಗಳೊಳಗೆ ನೀ ಎಲ್ಲವನ್ನು ಫಾಲೋ ಮಾಡಿದೇನಾ ಅಂತ ಕೇಳ್ರು. ಅವಾಗ ಅನಿಸ್ತು, ಇಲ್ಲ ಗುರುಗಳೇ, ನಾ ಕೆಲವೊಂದು ವಿಷಯಗಳನ್ನ ಭಾಳ ತಪ್ಪು ಮಾಡೀನಿ, ಕೆಲವೊಂದು ವಿಷಯಗಳನ್ನ ಏನು ಹೇಳ್ಕೊತ ಬಂದಿರಲ್ಲ ಅದರೊಳಗೆ ನಾ ಭಾಳ ತಪ್ಪು ಮಾಡೀನಿ. ಅತಿಯಾಗಿ ಮನೆಯ ಸಮಸ್ಯೆಗಳನ್ನ ಹೊರಗೆ ಹೇಳ್ಕೊತಾ ಇದ್ನಿ, ನನ್ನ ಅವಮಾನ ಸಂಗತಿಗಳನ್ನ ಹೇಳ್ಕೊತಾ ಇದ್ನಿ, ನನ್ನ ವೀಕ್ನೆಸ್ಸನ್ನು ಹೇಳ್ಕೊಂಡನಿ, ನನ್ನ ಯೋಜನೆಗಳನ್ನೆಲ್ಲ ಹೇಳ್ಕೊಂಡನಿ, ಆಮೇಲೆ ನಾನು ಗಳಿಸಿರ್ತಕ್ಕಂಥ ಸಂಪತ್ತನ್ನು ಹೇಳ್ಕೊಂಡನಿ, ಆಮೇಲೆ ನಾನು ಏನೋ ಎಷ್ಟೋ ಸೇವೆಗಳನ್ನ ಮಾಡ್ತಾ ಇದ್ನಿ ಅದನ್ನು ಕೂಡ ಹೇಳ್ಕೊಂಡನಿ, ನನ್ನ ಶತ್ರುಗಳ ಬಗ್ಗೆ ಹೇಳ್ಕೊಂಡೀನಿ, ಮಿತ್ರರ ಬಗ್ಗೆ ಹೇಳೀನಿ. ಇಷ್ಟೆಲ್ಲ ಮಾಡಿದ್ದಕ್ಕೆ ನನಗೆ ಇವತ್ತು ಈ ರಿಸಲ್ಟ್ ಸಿಕ್ಕತಿ ಅಂತ ಅವನಿಗೆ ಅರಿವಾಗಿಬಿಟ್ಟಿತು. ಆಗ ಆ ತತ್ವಜ್ಞಾನಿ ಹೇಳಿದ್ರು, ನೋಡು, ಇನ್ನು ಮುಂದೆನಾದರೂ ಈ 9 ವಿಷಯಗಳಲ್ಲಿ ಜಾಗೃತವಾಗಿರು. ನೀನು ಈ 9 ವಿಷಯದಲ್ಲಿ ಜಾಗೃತವಾಗಿದ್ದೆ ಅಂತಂದ್ರೆ ನನ್ನ ಇಡೀ ಜೀವನ ಸುಗಮವಾಗಿರ್ತತಿ, ನಿನ್ನ ಜೀವನವನ್ನು ಮತ್ತೆ ನೀನು ಸರಿಯಾದ ರೀತಿಯಲ್ಲಿ ಕಟ್ಕೋಬೋದು ಅಂತ ಹೇಳಿ ಅವರಿಗೆ, ನಿನಗೆ ಶುಭವಾಗಲಿಪ್ಪ, ನೀನು ಹೋಗಿ ಬಾ ಅಂಥೇಳಿ ಅವ್ರನ್ನ ಕಳಿಸ್ಕೊಡ್ತಾರೆ. ಆ ವ್ಯಕ್ತಿ ಅಲ್ಲಿಂದ ಭಾಳಷ್ಟು ಒಂದು ಎದೆಯಲ್ಲಿ ಉತ್ಸಾಹವನ್ನು ಬೆಳೆಸ್ಕೊಂಡು ಅಲ್ಲಿಂದ ಜಾಗ ಬಿಡ್ತಾನೆ ರೀ. ನಾನು ಮಾಡಿದಂತಹ ತಪ್ಪಿಗೆನ ನಾನು ಇವತ್ತಿನ ದಿವಸ ಶಿಕ್ಷೆ ಅನುಭವಿಸಕತ್ತೀನಿ. ಸಪೋಸ್ ನಾ ಎಲ್ರಿ ಎಲ್ಲ ವಿಷಯದಾಗ ಸ್ವಲ್ಪ ಎಚ್ಚರಿಕೆ ವಹಿಸಿದ್ನಿ ಅಂತಂದ್ರೆ ನನಗೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂಥೇಳಿ ಅವನು ತನ್ನ ಮನಸ್ಸಿನಲ್ಲೇ ಖಾತ್ರಿ ಮಾಡಿಕೊಂಡು ಆ ಕ್ಷಣದಿಂದನ ಈ
ಒಂದಷ್ಟು ಸಂಗತಿಗಳ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಏನಂತಪ್ಪ ಅಂದ್ರೆ ಒಂದಷ್ಟು ವರ್ಷಗಳಲ್ಲಿ ಅವನೇನು ಕಳ್ಕೊಂಡಿರ್ತಾನಲ್ರಿ ಮತ್ತೆ ಪುನಃ ಎಲ್ಲವನ್ನ ಪಡ್ಕೋತಾನ್ರಿ. ನಾವು ಜಾಗೃತಿಯಿಂದ ಕೆಲವಷ್ಟು ವಿಷಯಗಳನ್ನ ಮುಚ್ಚಿಟ್ವಿ ಅಂತಂದ್ರೆ ಅದೇ ವಿಷಯಗಳು ನಮ್ಮನ್ನ ಎತ್ತರಕ್ಕೆ ಒಯ್ತವ್ರೆ. ನಮ್ಮ ಕೆಟ್ಟ ಸಮಯದಲ್ಲಿ ಅವೇ ನಮ್ಮನ್ನ ಕಾಯ್ತವ್ರೆ. ಕೆಲವೊಮ್ಮೆ ಅಜಾಗರೂಕತೆಯಿಂದ ಏನೋ ಯಾವುದೋ ಮೂಡ್ನಾಗ ಯಾವುದೋ ವಿಷಯ ಹೇಳ್ಬಿಟ್ಟಿರ್ತೀವ್ರಿ. ಕೆಲವೊಮ್ಮೆ ಅವೇನು ಹಾಕೋಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ತಂದುಬಿಡ್ತಾವೆ. ಹಾಗಾಗಿ ನಮ್ಮ ಜೀವನಕ್ಕೆ ನಾವೇ ಸಂಕಷ್ಟವನ್ನು ತಂದುಕೊಳ್ಳೋದು ಬೇಡ ಸ್ನೇಹಿತರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಏನಾಗಬೇಕಾಗಿತ್ತಪ್ಪ ಅಂದ್ರೆ ಎಲ್ಲ ಪ್ರಾಪಂಚಿಕ ಜವಾಬ್ದಾರಿಗಳ ಮಧ್ಯೆ ಒಂದಷ್ಟು ಆಧ್ಯಾತ್ಮಿಕ ಚಿಂತನ ಮಂಥನವನ್ನು ಕೂಡ ಮಾಡಬೇಕಾಗಿದೆ. ಯಾಕೆ ಇಷ್ಟು ಸಂಘರ್ಷಗಳು ನಡೆದವಪ್ಪ ಅಂದ್ರೆ ಒಳಗಡೆ ಶಾಂತಿ ಅನ್ನೋದಿಲ್ಲ. ಒಳಗಡೆನೇ ಶಾಂತಿ ಅನ್ನೋದು ಉದ್ಭವ ಆಯ್ತಪ್ಪ ಅಂತಂದ್ರೆ ನಾವು ಹೊರಗಡೆ ಪರಿಹಾರಕ್ಕಾಗಿ ಹುಡುಕಾಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಿಮ್ಮ ವಿಹಾರ ಮತ್ತು ವ್ಯವಹಾರಗಳು ಸರಿಯಾಗಿತ್ತಪ್ಪ ಅಂದ್ರೆ ನಿಮ್ಮ ಜೀವನದ ಗತಿ ಕೂಡ ಸರಿಯಾಗಿರುತ್ತೆ ಅಂತ ಹೇಳ್ತಾ ಇಷ್ಟು ಹೊತ್ತಿನ ತನಕ ಈ ಒಂದು ಮಾಹಿತಿಯನ್ನು ಪ್ರೀತಿಯಿಂದ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ, ಹಾಗೆ ನನ್ನ ಚಾನಲ್ನ ಪ್ರೋತ್ಸಾಹಿಸ್ತಾ ಇರತಕ್ಕಂತಹ ಎಲ್ಲ ಸ್ನೇಹ ಬಳಗಕ್ಕೆ ನಿಮ್ಮ ಮನೆ ಮಗಳು ವಿಶಾಲಾಕ್ಷಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಚಾರಧಾರೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀರಿ ಸ್ನೇಹಿತರೆ. ಅಲ್ಲಿವರೆಗೆ ಹ್ಯಾಪಿಯಾಗಿರಿ.